ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ತನ್ನ ನಡೆಯನ್ನ ಇನ್ಸ್ಪೆಕ್ಟರ್ ಸಮರ್ಥಿಸಿಕೊಂಡಿದ್ದಾರೆ. ಬಂಧಿಸಿರುವಂತಹ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಶ್ರೀಕಾಂತ್ಗೆ ಜಾಮೀನು ನೀಡದಂತೆ ತಕರಾರು ಅರ್ಜಿಯನ್ನ ಇನ್ಸ್ಪೆಕ್ಟರ್ ಹಾಕಿದ್ದಾರೆ. ಕೋರ್ಟ್ಗೆ ಗೈರಾಗುವಂತಹ ಕಾರಣವನ್ನ ಕೊಟ್ಟು ಈ ಅರ್ಜಿಯನ್ನ ಹಾಕಿದ್ದಾರೆ ಇನ್ಸ್ಪೆಕ್ಟರ್. ತಕರಾರು ಅರ್ಜಿಯನ್ನ ಆರೋಪಿ ಶ್ರೀಕಾಂತ್ ಮೇಲೆ ಒಟ್ಟು 13 ಪ್ರಕರಣಗಳಿವೆ. ಇದನ್ನ ಸಿಎಂ ಕೂಡ ಮಾತನಾಡಬೇಕಾದ್ರೆ ಹೇಳಿದ್ರು, ಕೇವಲ ಒಂದು ಕೇಸ್ ಅಲ್ಲ ಈತನ ಮೇಲಿರೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಈ ಆರೋಪಿ ಅನ್ನೋದಾಗಿ ಹೇಳ್ತಾ ಇದ್ರು. ಜಾಮೀನು ನೀಡಿದ್ರೆ ಆತ ಕೋರ್ಟ್ಗೆ ಗೈರಾಗಬಹುದು. 5ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಜಾಮೀನು ನೀಡಬಾರದು ಅಂತ. ಹುಬ್ಬಳ್ಳಿ 5ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಇದಾಗಲೇ ಶಹರ ಠಾಣೆ ಇನ್ಸ್ಪೆಕ್ಟರ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಹಳಷ್ಟು ರಾಜಕೀಯ ಗುದ್ದಾಟಗಳಿಗೆ ಕಾರಣವಾದಂತಹ ವಿಚಾರ ಇದು. 4 ದಿನಗಳಿಂದ ಆಗ್ತಾನೆ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶ್ರೀಕಾಂತ್ ಪೂಜಾರಿಯ ಬಂಧನ ಖಂಡಿಸ್ತೀವಿ ಅನ್ನೋದಾಗಿ, ನಾನು ಕೂಡ ಹಿಂದೂ, ನನ್ನನ್ನೂ ಬಂಧಿಸಿ ಅನ್ನುವಂತ ಘೋಷಣೆ ಮೂಲಕವಾಗಿ ಒಂದು ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇಷ್ಟು ವರ್ಷ ಈತನನ್ನ ಬಿಟ್ಟಿದ್ದೇ ದೊಡ್ಡದು ಅಂತ ಹೇಳುತ್ತೆ. ಬಿಜೆಪಿ ಈತನನ್ನ ಇವಾಗ ಯಾಕೆ ಬಂಧಿಸಿದ್ರಿ, ಇದೆಲ್ಲವೂ ಕೂಡ ರಾಜಕೀಯ ಕುತಂತ್ರಗಳು ಅಂತ ಹೇಳುತ್ತೆ. ಇದರ ನಡುವೆ ಇದೀಗ ಇನ್ಸ್ಪೆಕ್ಟರ್, ಶಹರ ಠಾಣೆಯ ಇನ್ಸ್ಪೆಕ್ಟರ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 5ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಅಲ್ಲಿ ಕೊಟ್ಟಿರುವಂತಹ ಕಾರಣ ಅಂತ ಹೇಳಿದ್ರೆ, ಜಾಮೀನು ಕೊಟ್ರೆ ಆತ ಕೋರ್ಟ್ಗೆ ಗೈರಾಗಬಹುದು. 13 ಪ್ರಕರಣಗಳಿದ್ದಾವೆ. ಶ್ರೀಕಾಂತ್ ಆರೋಪಿ ಮೇಲೆ 13 ಪ್ರಕರಣಗಳಿದೆ. ಕೋರ್ಟ್ಗೆ ಗೈರಾಗುವಂತ ಕಾರಣವನ್ನ ಕೊಟ್ಟು ಇದೀಗ ಇನ್ಸ್ಪೆಕ್ಟರ್ ತಕರಾರು ಅರ್ಜಿಯನ್ನ ಹಾಕಿದ್ದಾರೆ. ಈತನಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅಂತ. ಆ ಮೂಲಕವಾಗಿ ಈ ಪೊಲೀಸ್ನವ್ರನ್ನ ಹೇಳ್ದಾಗೆಲ್ಲ ನಡೆಸ್ಕೊಳ್ತಾ ಇದ್ದಾರೆ. ಯಾವುದೋ ರಾಜಕೀಯ ವ್ಯಕ್ತಿಗಳ ಫೋರ್ಸ್ಗೆ ಮಣಿದಿದ್ದಾರೆ. ಇಂಥವುಗಳೆಲ್ಲ ವಿಚಾರಗಳಿತ್ತಲ್ಲ, ಅದಕ್ಕೊಂದು ಟಕ್ಕರನ್ನ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್. ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ತಾವ್ಯಾಕೆ ಬಂಧಿಸಿದ್ದೀವಿ, ಅದು ಸರಿಯಾಗಿದೆ, ಆತನಿಗೆ ಜಾಮೀನು ಸಿಗಬಾರದು. ಒಂದು ವೇಳೆ ಸಿಕ್ಕಿದ್ದಂತಾದ್ರೆ ಆತ ಕೋರ್ಟ್ಗೆ ಗೈರಾಗ್ತಾನೆ. ಆತನ ಮೇಲೆ ಒಂದೆರಡಲ್ಲ 13 ಪ್ರಕರಣಗಳು ಇದಾಗಲೇ ದಾಖಲಾಗಿದೆ ಅಂತ. ಇದು ರಾಜಕೀಯವಾಗಿ ದೊಡ್ಡ ಮಟ್ಟದ ತಿರುವನ್ನ ಪಡೆದುಕೊಂಡಿತ್ತು. ಇನ್ನೂ ಕೂಡ ಪ್ರತಿಭಟನೆಗಳು ನಿಂತಿಲ್ಲ. ನಾನು ಹಿಂದೂಗಳ ಪರವಾಗಿ ನಾವು ಇರ್ತೀವಿ ಅನ್ನುವಂತ ಪ್ರತಿಭಟನೆಯನ್ನ ಬಿಜೆಪಿ ಸೇರಿದಂತೆ ಬೇರೆ ಬೇರೆ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಜೊತೆಗೆ ಶ್ರೀಕಾಂತ್ ಜೊತೆಗೆ ನಾವಿದ್ದೀವಿ, ಯಾರು ಹೆದರಬೇಕಾದಂತ ಅಗತ್ಯ ಇಲ್ಲ, ಹಿಂದೂಗಳೆಲ್ಲ ಒಟ್ಟಾಗಿ ಇದ್ರ ಪರವಾಗಿ ಹೋರಾಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಶ್ರೀಕಾಂತ್ಗೆ ಅನ್ಯಾಯ ಆಗುವುದಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತ ಒಂದು ಗುಂಪು ಒಂದು ಕಡೆಯಾದ್ರೆ, ಇತ್ತ ಇನ್ಸ್ಪೆಕ್ಟರ್ ಖುದ್ದು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಯಾವುದೇ ಕಾರಣಕ್ಕೂ ಈತನಿಗೆ ಜಾಮೀನನ್ನ ಕೊಡಬಾರದು ಅನ್ನುವಂತ ಅರ್ಜಿಯನ್ನ ಹಾಕಿದ್ದಾರೆ. ಒಂದು ವೇಳೆ ಕೊಟ್ರೆ ಆತ ಗೈರಾಗ್ತಾನೆ. ಜೊತೆಗೆ ಇನ್ನೊಂದಷ್ಟು ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಎದುರಾಗಬಹುದು. ಯಾಕೆಂತ ಹೇಳಿದ್ರೆ ಈತ ಫೇಸ್ ಮಾಡ್ತಾ ಇರೋದು ಒಂದು ಪ್ರಕರಣ ಅಲ್ಲ. ಏನೋ 30 ವರ್ಷಗಳ ಹಿಂದಿನ ಒಂದು ಕೇಸ್ ರಿಓಪನ್ ಆಯಿತು, ಅದೊಂದೇ ಆರೋಪ ಈತನ ಮೇಲೆ ಇರೋದು, ಬೇರೆ ಯಾವುದೂ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅದರ ಲಿಸ್ಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಸಿಎಂ ಕೂಡ ಹಂಚಿಕೊಂಡಿದ್ರು. ಬೇರೆ ಬೇರೆ ಸಚಿವರುಗಳ ಖಾತೆಯಲ್ಲೂ ಕೂಡ ನಾವು ನೋಡಿದ್ವಿ. ಯಾವ್ಯಾವ ಪ್ರಕರಣದಲ್ಲಿ ಆತ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಮೇತವಾಗಿ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂತು. ಅದನ್ನ ಬಿಜೆಪಿ ಒಪ್ಪಿಕೊಳ್ತಾ ಇಲ್ಲ, ಅಥವಾ ಹಿಂದೂ ಪರ ಸಂಘಟನೆಗಳು ಕೂಡ ಒಪ್ಪಿಕೊಳ್ತಾ ಇಲ್ಲ.